ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಇವತ್ತು? ಮತ್ತೆ ಬಂದೆ ನಾನು ಇವತ್ತು. ರೇಣುಕಾಚಾರ್ಯ ಅವರು ಆಗಲೇ ನೋಡಿದೆ ನಾನು. ಇದೆಲ್ಲ ಟಿ ವಿ ನೈನ್ ನ್ಯೂಸ್ ಹೆಂಗೆ ಗೊತ್ತಾ? ಇದೊಂದು ಹೆಂಗಂತಂದರೆ ಗೋಧಿ ಮೀಡಿಯಾ ಇದು ಕೂಡ ಸೇಮ್ ಟು ಸೇಮ್ ಇದ್ದಾಗೆ. ಕಾಂಗ್ರೆಸ್ ಅವರು ಎಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಕೂಡ ಇವರು ಅದರಲ್ಲೇ ತೋರಿಸೋದಿಲ್ಲ ಇವರು. ಬಿ ಜೆ ಪಿಯವರು ಯಾರೋ ಬಂದುಬಿಟ್ಟು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟು ಕೊಟ್ಟರು ಅಂತಂದರೆ ಅದನ್ನು ಹೈಲೈಟಾಗಿ ಬೇರೆ ತೋರಿಸ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ ಎಲ್ಲ ಗೊತ್ತಲ್ವ. ನಾವೇನೋ ಏನಾದರೂ ಹೇಳಿದ್ರೆ ಆಂಟಿ ಮೋದಿ ಇವನು ಅಂತ ಅಂತಾರೆ. ಇವಾಗ ನೋಡಿ, ರೇಣುಕಾಚಾರ್ಯ ಅವರು ಆಗಲೇ ಅರ್ಧ ಗಂಟೆ ಹಿಂದ್ಗಡೆನೇ ಸುಮ್ಮನೆ ನೋಡ್ತಾ ಇದ್ದೆ ನಾನು. ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರಿಗೆ ನಾನು ಓಪನ್ ಚಾಲೆಂಜ್ ಆಗ್ತೀನಿ, ಪೇಪರ್ಗಳ ಸಮೇತ ಬಂದುಬಿಡಲಿ, ಲೆಕ್ಕಪತ್ರ ಎಲ್ಲ ಕೊಟ್ಬಿಟ್ಟು ನಾವು ಮೋದಿ ಏನೇನು ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಒಬ್ಬ ರಿಪೋರ್ಟ್ರ್ ಕೇಳ್ತಾನೆ ಅವ್ರಿಗೆ, ಕುಂಕುಮ ಇಟ್ಕೊಳ್ಳೋಕ್ಕೆ ವಲ್ಲ ಅಂತ ಅಂದರು ಸರ್ ಅವರು ಅಂತ ಅಂತಾರೆ. ಅವ್ರು ಹೇಳ್ತಾರೆ, ಇದಕ್ಕೆ ಅವ್ರವ್ರ ಇಷ್ಟ ಏನೋ ಮಾಡ್ಕೊಂಬಿಡಲಿ ಅಲ್ವಾ. ಇವರೇನು ಹೇಳ್ತಾರೆ, ಅವರೆಲ್ಲ ಯಾಕ್ರಿ ಕುಂಕುಮ ಇಟ್ಕೋತಾರೆ, ಅವರೆಲ್ಲ ಮಕ್ಮಲ್ ಟೋಪಿ ಹಾಕೋತಾರಂತೆ. ನೋಡಿ, ಮತ್ತೆ ಈ ಸ್ಟೇಟ್ಮೆಂಟಲ್ಲಿ ಇದು ಸ್ಟೇಟ್ಮೆಂಟ್ ಹೆಂಗಿದೆ ಅಂತಂದರೆ, ಇದರಂತಂದು ಮುಸ್ಲಿಮರು ಆಗಿಬಿಡೋದು ಒಳಗಡೆ. ನ್ಯೂಸಲ್ಲಿ ಇರಬೇಕಲ್ವ ಇವರು. ಇವ್ರು ಬೇರೆ ಮಾತಾಡೋಕೆ ಹೇಳ್ರಿ, ಮುಸ್ಲಿಮ್ರ ಬಗ್ಗೆನೇ ಮಾತಾಡ್ತಾರೆ ಇವರು. ಮುಸ್ಲಿಮ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದರೆ, ಲಾಸ್ಟ್ ಟೈಮ್ ಸೋತ್ಕೊಂಡ್ಬಿಟ್ರು ಇವರು. MLA ಸೋತ್ಕೊಂಡ್ಬಿಟ್ರು. MP ಟಿಕೆಟ್ ಏನಾದರೂ ಕೊಡ್ತಾರೆ ಏನೋ ಅಂತ ಧರ್ಮಗಳನ್ನು ಮಧ್ಯೆ ತಂದುಬಿಟ್ಟು ನ್ಯೂಸಲ್ಲಿ ಹೈಲೈಟ್ ಆಗಿಬಿಡೋದು. ಕೊಡಲ್ಲ ರೀ ನಿಮಗೆ ಅವರು, ಕೊಡಲ್ಲ. MLA ಸೋತವ್ರಿಗೆ MP ಟಿಕೆಟ್ ಕೊಡ್ತಾರೆ. ಎಂಥ ಮಾತ್ರ ಇದು? ಇರಲಿ ಬಿಡಿ, ಪಾಪ ಹೋಗಲಿ. ಅವರು ಏನೋ ಹೇಳ್ಕೊಂಬಿಟ್ಟಿದ್ದಾರೆ, ಅವರು ವೈಯಕ್ತಿಕ ವಿಚಾರ ಅದು. ಏನಾದರೂ ಮಾಡಲಿ. ಮೋದಿಯವರು ಏನು ಕೊಟ್ಟಿದ್ದಾರೆ, PM ಕಿಸಾನ್, ಅದು 2,000 ಪಕ್ಕ ಬರ್ತಿದೆ. 2,000 ಬಿಟ್ಟರೆ ಮತ್ತು ನೀರಾವರಿಗೆಲ್ಲ ಕೊಟ್ಟರೆ ಅಂತ ಹೇಳಿದರೆ, ಎಲ್ರಿಗೆ ಕೊಟ್ರಿ? ನೀರಾವರಿಗೆ ಎಲ್ರಿಗೆ ಕೊಟ್ಟರು ಅವರು? ಬರಗಾಲ ಬಿದ್ದು ಸಾಯ್ತಾ ಇದ್ದೀವಿ ಇಲ್ಲಿ. ಬರ ಪರಿಹಾರ ಕೊಟ್ಟಿಲ್ಲ ಇನ್ನೂ. ನಮ್ಮ ಅಮೌಂಟ್ ನಮ್ಗೆ ಕೊಡೋಕ್ಕೇನೆ ಹಿಂಗೆ ಮಾಡ್ತಾರೆ. ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳ್ತಾರೆ. ನಮ್ಮ ದುಡ್ಡನ್ನ ನಾವು ಕೇಳೋಕ್ಕೆ ಸ್ಟ್ರೈಕ್ ಮಾಡೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಇವಾಗ ನಾವು. ಏನು ರೀ ಇದು? ಏನು ರೀ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರು? 26 MP ಇಲ್ಲಿ. ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಿಲ್ವ? ನಿಜ ಹೇಳಬೇಕು ಅಂತಂದರೆ ಅವರೇ ಹೋಗಬೇಕು, ಕೊಡಿ ನಮ್ಮ ದುಡ್ಡು, ನಮ್ಮ ಕರ್ನಾಟಕದಲ್ಲಿ ಬರಗಾಲ ಇದೆ ಕೊಟ್ಬಿಡಿ ಅಂತ. ಅವರು ಯಾಕೆ ಹೋಗಲ್ಲ ಅಂತಂದರೆ ಅವ್ರ ಜೇಬು ತುಂಬಿದೆ ಇವಾಗ. ನೋಡಿ, ಅವ್ರು ಏನಾದರೂ ಕೇಳೋಕೆ ಹೋದರೆ, ಎಷ್ಟಪ್ಪ ನಿಂದು ತಗೋ, ಮಾತಾಡಬೇಡಿ ಇದ್ರ ಬಗ್ಗೆ ಅಂತ ಕಳಿಸ್ಬಿಡ್ತಾರೆ ಕೊಟ್ಬಿಟ್ಟು. ಇವ್ರ ಜೇಬನ್ನ ತುಂಬಿಕೊಂಡು, ಇವ್ರವ್ರ ಮನೆ ತುಂಬಿಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಇವಾಗ ನಾವೇನು ರೀ ಮಾಡೋಕ್ಕಾಗುತ್ತೆ? ಜನ ನಮ್ಮ ಕೇಳ್ತಿದ್ದಾರಲ್ವ. ಪ್ರತಿಭಟನೆ ನಾವು ಮಾಡಲೇಬೇಕು ರೀ, ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮು ನಮ್ಮ ಬಜೆಟ್ ಎಷ್ಟು ರೀ ಮಂಡನೆ ಆಯಿತು? 64,000 ಕೋಟಿ ಬಜೆಟ್ನ ಮಂಡನೆ ಮಾಡಿದ್ರು.